ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೆಷ್ಟೋ ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ, ಅದೆಷ್ಟೋ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮಗೆ ಇದರಿಂದ ತುಂಬ ಸುಲಭ ವಿಧಾನ ಆಗಿದೆ, ಹಾಗೂ ಇದರಿಂದ ಸಹಾಯ ಕೂಡ ಆಗಿದೆ ಅಂತ ಕೆಲವೊಬ್ಬರಿಗೆ ಅನಿಸುತ್ತೆ. ಆದರೆ ಈ ರೀತಿಯ ತಿಥಿ ವಾರಗಳಲ್ಲಿ ಎಲ್ಲರೂ ಮಾಡಿಕೊಂಡಾಗ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ತುಂಬ ಸುಂದರವಾದ ದಿನ ಅಂತ ಹೇಳಬಹುದು, ತುಂಬ ಶಕ್ತಿದಾಯಕವಾದ ದಿನ ಅಂತ ಕೂಡ ಹೇಳಬಹುದು. ಪೌರ್ಣಮಿ ಅಂದ ತಕ್ಷಣ ತುಂಬ ಜನಕ್ಕೆ ಒಂದು ರೀತಿಯಲ್ಲಿ ಭಯ ಅನ್ನೋದು ಇರುತ್ತೆ. ಯಾಕಂದರೆ ಮನಸ್ಸಿನ ಮೇಲೆ ನಮಗೆ ಹತೋಟಿ ಇರೋದಿಲ್ಲ. ನಾವು ಕೆಲವೊಂದು ವಿಷಯಗಳಿಗೆ ಕಣ್ಣೀರಾಗ್ತಾ ಇರ್ತೀವಿ. ಸಮಸ್ಯೆಗಳು ತುಂಬ ಜಾಸ್ತಿ ಆದಂಗೆ ಅನುಭವ ಆಗುತ್ತೆ. ಮನೆಯಲ್ಲಿ ಕಿರಿಕಿರಿ, ಜಗಳ, ಪ್ರತಿ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅನ್ನೋದು ಇರುತ್ತೆ. ಆದರೆ ಅದು ದೊಡ್ಡ ವಿಷಯ ಆಗಿಬಿಡುತ್ತೆ. ಇದಕ್ಕೆ ಪರಿಹಾರನೇ ಇಲ್ವೇನೋ ಅನ್ನೋ ಥರ ನಾವು ಇರುವಂಥ ಪರಿಸ್ಥಿತಿಗೆ ಬರ್ತೀವಿ. ಇದನ್ನು ತಪ್ಪದೆ ನೀವು ಕೆಲವು ವಸ್ತುಗಳನ್ನು ಪೌರ್ಣಮಿಯ ದಿನ ನಾವು ತಗೊಂಡು ಬಂದಿದ್ದೇ ಆದರೆ ಎಷ್ಟು ನಮ್ಮ ಜೀವನ ಬದಲಾಗುತ್ತೆ, ಎಷ್ಟು ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ, ಸಾಲ ಮಾಡಿಕೊಳ್ಳುವಂಥವ್ರಿಗೆ ಅಥವಾ ಸಾಲದ ಸಮಸ್ಯೆಗಳು, ಸಾಲಕ್ಕೆ ಗುರಿಯಾಗಿದ್ದರೆ, ನೆಮ್ಮದಿಯನ್ನು ಕಳ್ಕೊಂಡಿದ್ರೆ, ಆರೋಗ್ಯ ಸಮಸ್ಯೆಗಳಿದ್ರೆ, ಪ್ರತಿನಿತ್ಯ ಮನೆಯಲ್ಲಿ ಇರುವಂಥ ಎಲ್ಲ ಸದಸ್ಯರು ಕೂಡ ಜಗಳ ಆಡ್ತಾ ಇರ್ತಾರೆ. ಒಬ್ರನ್ನ ಕಂಡ್ರೆ ಒಬ್ರಿಗಾಗೋದಿಲ್ಲ. ಇದೆಲ್ಲವೂ ಕೂಡ ಸುಧಾರಣೆ ಕಾಣುತ್ತೆ. ಪ್ರೀತಿ ಗೌರವದಿಂದ ಮನೆಯಲ್ಲಿ ಇರ್ತಾರೆ. ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಬಹುದು. ಈ ಪರಿಹಾರವನ್ನು ತಪ್ಪದೆ ನೀವೇನಾದರೂ ಈ ಪರಿಹಾರ ಅಂತಲ್ಲ, ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬಂದರೆ ಕೊಂಡ್ಕೊಂಡು ಬನ್ನಿ ಸ್ನೇಹಿತರೆ. ಮುಖ್ಯವಾಗಿ ಈ ದಿನ ನಾನು ಫಸ್ಟೇ ಹೇಳಿದೆ, ಪೌರ್ಣಮಿ ಅಂದರೆ ಚಂದ್ರನು ಪ್ರಕಾಶಮಾನವಾಗಿ ಬೆಳಗುವಂಥ ಈ ದಿನ. ನಾವು ರಾತ್ರಿಗೆ ಇದನ್ನು ಮಾಡಿಕೊಂಡ್ರೆ ಮನಸ್ಸಿನ ಕಾರಕ ಚಂದ್ರನು ಒಳ್ಳೆ ಡಿಸಿಷನ್ನನ್ನು ನಾವು ತಗೊಳ್ಳೋದಕ್ಕೆ, ಉತ್ತಮವಾದಂಥ ಆಲೋಚನೆಗಳು, ಹಾಗೆ ನಾವು ಏನಾದರೂ ಕೆಲಸಗಳಿಗೆ ನಿರ್ದಿಷ್ಟವಾಗಿ ಈ ಸಮಯ ಈ ದಿನ ಅಂತ ಅಂದ್ಕೊಂಡಿರ್ತೀವಿ, ಗೊಂದಲಕ್ಕೆ ಗುರಿಯಾಗಿಬಿಟ್ಟಿರ್ತೀವಿ, ಅದನ್ನೆಲ್ಲವೂ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಕಾಣುತ್ತೆ. ನಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಬಹುದು. ರಾತ್ರಿಗೆ ನೀವು ನೀರು ಆರಾಮಾಗಿ ಎಲ್ರಿಗೂ ಕೂಡ ಶುದ್ಧವಾದಂಥ ನೀರನ್ನು ನಾವು ಕುಡಿತೀವಿ. ಆ ನೀರನ್ನು ಗಾಜಿನ ಲೋಟದಲ್ಲಿ ಇಟ್ಟು ಆ ಪ್ರಕಾಶಮಾನವಾದಂಥ ಚಂದ್ರನ ಕಿರಣಗಳು ಬೀಳುವಂಥ ಸಮಯದಲ್ಲಿ ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ತಾ ಒಂದು 10-15 ನಿಮಿಷ, ಹಾಫ್ ಆನ್ ಅವರು ಈ ಥರ ಇಟ್ಟು ಕುಡಿಬಹುದು. ಇನ್ನು ಮನೆಯಲ್ಲಿ ಏಳತೀರದ ಸಮಸ್ಯೆಗಳಿದೆ, ಅವುಗಳಿಗೆ ಏನಾದರೂ ನಮಗೆ ಒಂದು ಉತ್ತರ ಬೇಕು ಅನ್ನುವಂಥವರು ಹಾಲನ್ನು ನೀವು ಚಂದ್ರನಿಗೆ ಅರ್ಪಿಸಿ ಓಂ ಚಂದ್ರದೇವಾಯ ನಮಃ ಅಂತ ಹೇಳ್ಕೊಳ್ಳಿ. ಸಂಜೆ ನೋಡಿ, ಒಂದು ಲೋಟದಲ್ಲಿ ಶುದ್ಧವಾದಂಥ ಸ್ವಲ್ಪ ನೀರನ್ನು ತಗೊಂಡು ಹಸಿ ಹಾಲನ್ನು 1 ಸ್ಪೂನಷ್ಟು ಹಾಕಿ, ಇದಕ್ಕೆ ರೋಸ್ ಪೆಟಲ್ಸು ಅಥವಾ ರೋಸ್ ಪರ್ಫ್ಯೂಮು, ಚಂದನದ ಪರ್ಫ್ಯೂಮ್ ಈ ಥರ ಇರುತ್ತೆ, ಲಕ್ಷ್ಮೀ ದೇವಿಗೆ ಪೂಜೆಗೆ ಬಳಸುವಂಥದ್ದು, ಅದನ್ನು 1-2 ತೊಟ್ಟು ಹಾಕಿ, ಇಲ್ಲಾಂದರೆ ರೋಸ್ ಪೆಟಲ್ಸ್ ಬರುತ್ತಲ್ವ, ಇಲ್ಲಾಂದರೆ ರೋಸ್ ವಾಟರ್ ಇರುತ್ತಲ್ವ, ಇಲ್ಲಾಂದರೆ ಪಚ್ಚ ಕರ್ಪೂರ, ಈ ಥರ ಏನೋ ಒಂದು ಸುಗಂಧ ಭರಿತವಾಗಿರುವಂಥದ್ದು ಈ ಹಾಲು ಹಾಗೂ ಸ್ವಲ್ಪ ನೀರಿನ ಜೊತೆ ಮಿಕ್ಸ್ ಮಾಡಿದ್ದೆ ನಿಮ್ಮ ಮನೆಯ ಬಾಗಿಲು, ಹೊಸ್ತಿಲಿನ ಮೇಲೆ ಪ್ರೋಕ್ಷಣೆ ಮಾಡಿ. ಹೊಸ್ತಿಲು ಸಾಧಾರಣವಾಗಿ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಲಕ್ಷ್ಮೀದೇವಿ ನಮ್ಮ ಮನೆ ಒಳಗಡೆ ಬರ್ತಾಳೆ, ಸಂಪತ್ತನ್ನು ತರ್ತಾಳೆ. ಇದನ್ನು ಸಾಧ್ಯವಾದರೆ ಈ ದಿನ ನೀವು ಪರ್ಫ್ಯೂಮನ್ನು ಮನೆಗೆ ತಗೊಂಡು ಬನ್ನಿ. ಈ ಗುಲಾಬಿ ಸುಗಂಧಭರಿತವಾಗಿರುವಂಥ ಹೂವುಗಳನ್ನು ಮನೆಗೆ ತಗೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಹಾಗೂ 1 ಪ್ಯಾಕೆಟ್ಟು ಕಲ್ಲುಪ್ಪನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ. ಉಪ್ಪು ಸಮುದ್ರ ಗರ್ಭದಲ್ಲಿ ಸಿಗುವಂಥದ್ದು, ಲಕ್ಷ್ಮೀದೇವಿಯ ಜೊತೆ ಬಂದಿರುವಂಥದ್ದು. ಲಕ್ಷ್ಮೀದೇವಿಯನ್ನು ನಾವು ಪಡ್ಕೊಳ್ಬೇಕು ಅಂದರೆ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಕಲ್ಲುಪ್ಪಿಗೆ ಇರೋದ್ರಿಂದ ಇದನ್ನು ತಗೊಂಡು ಬನ್ನಿ. ಹಾಗೂ ಒಂದು ಚಿಕ್ಕದಾಗಿ ಅರಿಶಿಣದ ಪ್ಯಾಕೆಟನ್ನು ತಗೊಂಡು ಬನ್ನಿ. ನಾವು ಅರಿಶಿಣ ಅನ್ನುವಂಥದ್ದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ. ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಪ್ರಥಮವಾಗಿ ತಗೊಳ್ಳುವಂಥ ಅರಿಶಿಣ, ಕುಂಕುಮ ಮಾಡ್ತೀವಿ ನೋಡಿ, ಅದು ಕೂಡ ಅರಿಶಿಣದಿಂದನೇ ಆಗಿರೋದ್ರಿಂದ ಅರಿಶಿಣ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. 1 ಪ್ಯಾಕೆಟ್ ಚಿಕ್ಕದಾಗಿ ಮನೆಗೆ ನೀವು
ತಗೊಂಡು ಬನ್ನಿ ಸ್ನೇಹಿತರೆ. ಎಷ್ಟೋ ಜನಕ್ಕೆ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಬೇಕಾದ್ರೆ ನಮಗೆ ಸುಗಂಧಭರಿತವಾಗಿರುವಂಥ ವಸ್ತುಗಳು ಇದ್ದಾಗ ಆ ತಾಯಿ ಪ್ರಸನ್ನಗೊಳ್ತಾಳೆ. ಜಾಸ್ಮಿನ್ದು ಬರುತ್ತೆ, ಹಾಗೂ ಚಂದನ ಬರುತ್ತೆ, ಸ್ಯಾಂಡಲ್ ಅಂತ ಹೇಳ್ತೀವಿ, ರೋಸು, ಈ ಥರ ಒಂದು ಫ್ರೇಗ್ರೆನ್ಸಲ್ಲಿ ಇರುವಂಥದ್ದನ್ನು ನೀವು ಮನೆಗೆ ತಗೊಂಡು ಬನ್ನಿ. ಹಾಗೂ ಮುಖ್ಯವಾಗಿ ಈ ದಿನ ಏಲಕ್ಕಿಗಳನ್ನು ಚಿಕ್ಕದಾಗಿ ತಗೊಂಡು ಬನ್ನಿ. ಅಕ್ಕಿ ಹಿಟ್ಟು ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಬಿಟ್ಟಿದ್ದೆ, ಉಂಡೆ ಕಟ್ಬಿಟ್ಟು ನಿಮಗೆ ಎಲ್ಲಾದರೂ ಗೋಮಾತೆ ಕಾಣಿಸಿದ್ರೆ ಗೋಮಾತೆಗೆ ತಿನ್ನಿಸಿ. ಇದನ್ನು ತಿನ್ನಿಸಿದಾಗ ಸಕಲ ಜೀವರಾಶಿಗಳಲ್ಲಿ ಕೂಡ ನಾವು ಪ್ರತಿ ಪಕ್ಷಿ ಪ್ರಾಣಿಗಳಿಗೂ ಕೂಡ ಈ ವಿಶೇಷವಾದ ದಿನಗಳಲ್ಲಿ ಆಹಾರವನ್ನು ತಿನ್ನಿಸಿದಾಗ ನಮ್ಮ ದರಿದ್ರ ಏನಿರುತ್ತೆ, ಬಡತನ ಏನಿರುತ್ತೆ, ನಮಗೆ ಆ ಕಡೆಯದಾಗಿ ಕಷ್ಟಗಳು ಜಾಸ್ತಿ ಕಾಡ್ತಾ ಇದೆ ಅನ್ನುವಂಥವರು ಕೂಡ ಹೋಗಿಸುವಂಥ ಪರಿಹಾರ ಇದಾಗಿದೆ, ತಿನ್ನಿಸಿ. ಇನ್ನು ಮುಖ್ಯವಾಗಿ ಲವಂಗಗಳನ್ನು ಮನೆಗೆ ತಗೊಂಡು ಬನ್ನಿ. ಮೊಗ್ಗಿರುವಂಥ ಲವಂಗಗಳನ್ನು ಒಂದು 3 ತಗೊಂಡಿದ್ದೆ. ರಾತ್ರಿ ನೀವು ಒಂದು ಗಾಜಿನ ಲೋಟವನ್ನು ತಗೊಂಡು ಅದ್ರ ಒಳಗಡೆ ಹಾಕಿಬಿಟ್ಟು ನಿಮ್ಮ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ರಾತ್ರಿ ಇಡಿ. ಇದನ್ನು ಯಾರಿಗೂ ಹೇಳೋದಕ್ಕೆ ಹೋಗಬೇಡಿ. ಮನೆಯಲ್ಲಿರುವಂಥ ಎಲ್ರಿಗೂ ಕೂಡ ಒಂದು ನೆಗೆಟಿವ್ ಎನರ್ಜಿ ಅನ್ನೋದೇನಾದರೂ ಇದ್ದರೆ ಮನೆಯಲ್ಲಿ ಹಾಗೂ ಮನುಷ್ಯರ ಮನಸ್ಸಲ್ಲಿ ಇದ್ದಾಗ ಅದನ್ನು ಎಳ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಈ ಒಂದು ಲೋಟವನ್ನು ಮಾರನೆಯ ದಿನ ನೀವು ತಗೊಂಡೋಗಿದ್ದೆ ಚರಂಡಿ ನೀರಿಗೆ ಚೆಲ್ಲಬೇಕು. ನಿಮ್ಮ ಮನೆಯ ಹತ್ತಿರ ಇರುವಂಥ ಗಿಡ ಮರಗಳಿಗೆ ಟಚ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲಿ ಇರುವಂಥ ನಷ್ಟ, ಕಷ್ಟ, ಕಣ್ಣೀರು, ಬಾಧೆ ಏನಿರುತ್ತೆ ನೋಡಿ, ಅವುಗಳನ್ನು ಹೋಗಲಾಡಿಸುತ್ತೆ ಈ ನೀರು ಅಂತ ಹೇಳಬಹುದು. ಅದಕ್ಕೋಸ್ಕರ ಇದನ್ನು ನೀವು ಕ್ಲೀನಾಗಿ ಅದರಲ್ಲಿ ಹಾಕಿ ಚರಂಡಿಗೆ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಈ ದಿನ ಈ ವಸ್ತುಗಳನ್ನು ನೀವು ಮನೆಗೆ ಕೊಂಡ್ಕೊಂಡು ಬರೋದ್ರಿಂದ ಹಾಗೂ ಏನು ಕೈಯಲ್ಲಿ ಸಾಧ್ಯ ಆಗುತ್ತೋ ಏನಾದರೂ ಪರವಾಗಿಲ್ಲ ಸ್ನೇಹಿತರೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಫರ್ ಮಾಡಿ. ನೀವು ಇನ್ನು ಮುಖ್ಯವಾಗಿ ಯಾರಿಗಾದರೂ ಏನಾದರೂ ದಾನ ಮಾಡಬೇಕು ಅನ್ನೋದಿದ್ದರೆ ಈ ದಿನ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನ ನಾವು ಏನಾದರೂ ಯಾರಿಗಾದರೂ ಕೊಡಬೇಕು ಅಂತ ಆಸೆ ಇರುತ್ತೆ, ಕೊಡಿ. ಈ ಥರ ಕೊಟ್ಟಾಗ ಈ ದಿನಗಳಲ್ಲಿ ಮುಖ್ಯವಾಗಿ ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು, ಎಷ್ಟೋ ಜನಕ್ಕೆ 1 ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇರ್ತಾರೆ, ಆ ಕಷ್ಟಗಳು ಹೋಗಲಾಡಿಸುವಂಥ ದಿನಗಳು ಈ ರೀತಿ ಇರುತ್ತೆ. ಈ ದಿನಗಳನ್ನು ನೆನಪಿಟ್ಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಥೇಚ್ಛವಾದಂಥ ಧನಲಾಭವನ್ನು ಮುಖ್ಯವಾಗಿ ತಂದುಕೊಡುತ್ತೆ. ಎಲ್ರಿಗೂ ಕೂಡ ಖುಷಿಯಾಗಿರುವಂತೆ ನೋಡುತ್ತೆ ಈ ದಿನ.